Hello friends, welcome back to my channel. Today in this video we are going to learn 60 plus daily use English sentences. ಇವತ್ತಿನ ಈ ವಿಡಿಯೋದಲ್ಲಿ ನಾವು 60ಕ್ಕಿಂತ ಹೆಚ್ಚಿನ ದಿನನಿತ್ಯ ಬಳಸುವ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನನಗೆ ಅದು ಬೇಡ. ನನಗೆ ಅದು ಬೇಡ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಡೋಂಟ್ ವಾಂಟ್ ದ್ಯಾಟ್. ಐ ಡೋಂಟ್ ವಾಂಟ್ ದ್ಯಾಟ್. ನಾನು ನಿನಗೆ ಹೇಳುತ್ತೇನೆ. ನಾನು ನಿನಗೆ ಹೇಳುತ್ತೇನೆ. ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ಅವಳು ಹಾಡುವುದಿಲ್ಲ. ಸಿ ಡಸ್ ನಾಟ್ ಸಿಂಗ್. ಸಿ ಡಸ್ ನಾಟ್ ಸಿಂಗ್. ಅದು ನನಗೆ ಕಚ್ಚಿತ್ತು. ಇಟ್ ಹ್ಯಾಸ್ ಬೈಟನ್ ಮೀ. It has bitten me. Next sentence. ನಿನ್ನ ಹಿಂದೆ ನೋಡು. Look behind you. Look behind you. ನನಗೆ ಕೆಲಸದ ಅಗತ್ಯ ಇದೆ ಅಥವಾ ನನಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ನೀಡ್ ಅ ಜಾಬ್. ಐ ನೀಡ್ ಅ ಜಾಬ್. ಅವರನ್ನು ಒಳಗೆ ಬಿಡು. ಲೆಟ್ ದೆಮ್ ಇನ್. ಲೆಟ್ ದೆಮ್ ಇನ್. ಅವನು ಯೋಚಿಸುತ್ತಾನೆ. ಹೀ ಥಿಂಕ್ಸ್. ಹೀ ಥಿಂಕ್ಸ್. ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಭಯವಾಗುತ್ತಿದೆ. ಐ ಆಮ್ ಗೆಟಿಂಗ್ ಸ್ಕೇರ್ಡ್. ಐ ಆಮ್ ಗೆಟಿಂಗ್ ಸ್ಕೇರ್ಡ್. ನಾಳೆ ನನಗೆ ಕರೆ ಮಾಡು. ಕಾಲ್ ಮೀ ಟುಮಾರೋ. ಕಾಲ್ ಮೀ ಟುಮಾರೋ. ನನ್ನ ಜೊತೆ ಮಾತಾಡಿ. ಟಾಕ್ ಟು ಮೀ. ಟಾಕ್ ಟು ಮೀ. ನನ್ನೊಂದಿಗೆ ಕುಳಿತುಕೊಳ್ಳಿ. ಸಿಟ್ ವಿತ್ ಮೀ. ಸಿಟ್ ವಿತ್ ಮೀ. ನೆಕ್ಸ್ಟ್ ಸೆಂಟೆನ್ಸ್. ಅವರು ನಡೆಯುತ್ತಿದ್ದಾರೆ. ದೇ ಆರ್ ವಾಕಿಂಗ್. ಅವರು ನಡೆಯುತ್ತಿದ್ದಾರೆ ಅಂತ ಹೇಳಲಿಕ್ಕೆ ದೇ ಆರ್ ವಾಕಿಂಗ್ ಅಂತ ಹೇಳ್ತೀವಿ. ಅವಳು ಕುಡಿಯುತ್ತಿದ್ದಾಳೆ. ಸಿ ಈಸ್ ಡ್ರಿಂಕಿಂಗ್. ಸಿ ಈಸ್ ಡ್ರಿಂಕಿಂಗ್. ಅವನು ಜಿಗಿಯುತ್ತಿದ್ದಾನೆ. ಹಿ ಈಸ್ ಜಂಪಿಂಗ್. ಹಿ ಈಸ್ ಜಂಪಿಂಗ್. ನಾವು ಆರಿಸಿಕೊಂಡಿದ್ದೇವೆ. ವಿ ಹ್ಯಾವ್ ಚೂಸನ್. ವಿ ಹ್ಯಾವ್ ಚೂಸನ್. ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಕೋಪ ಬರುತ್ತಿದೆ. ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ನನಗೆ ಬೆರಳು ತೋರಿಸ್ಬೇಡ. ಡೋಂಟ್ ಶೋ ಮೀ ಫಿಂಗರ್. ನನಗೆ ಬೆದರಿಕೆ ಹಾಕಬೇಡ. ಡೋಂಟ್ ಥ್ರೇಟನ್ ಮೀ. ಡೋಂಟ್ ಥ್ರೇಟನ್ ಮೀ. ನನಗೆ ಕೋಪ ತರಿಸ್ಬೇಡ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಮರ್ಯಾದೆಯಿಂದ ಮಾತನಾಡಿ. ಟಾಕ್ ವಿತ್ ಮ್ಯಾನರ್ಸ್. ನೆಕ್ಸ್ಟ್ ಸೆಂಟೆನ್ಸ್. ದಯವಿಟ್ಟು ಧೂಮ್ರಪಾನ ಮಾಡಬೇಡ. ದಯವಿಟ್ಟು ಧೂಮಪಾನ ಮಾಡಬೇಡ. ಪ್ಲೀಸ್ ಡೋಂಟ್ ಸ್ಮೋಕ್. ಈ ರಾತ್ರಿ ಬಹಳ ಚಳಿ ಇದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ಅ ಟೆರಿಬಲ್ ಕೋಲ್ಡ್ ನೈಟ್ ಅಂತ ಹೇಳಬೇಕು. ಇಟ್ ಈಸ್ ಅ ಟೆರಿಬ್ಲಿ ಕೋಲ್ಡ್ ನೈಟ್. ದಯವಿಟ್ಟು ಬಾಗಿಲು ತೆಗೆ. ಪ್ಲೀಸ್ ಓಪನ್ ದ ಡೋರ್. ಪ್ಲೀಸ್ ಓಪನ್ ದ ಡೋರ್. ಈ ಕೆಲಸವನ್ನು ಮಾಡು. ಡೂ ದಿಸ್ ವರ್ಕ್. ಡೂ ದಿಸ್ ವರ್ಕ್. ಅವರು ಕ್ರಿಕೆಟ್ ಆಡುತ್ತಾರೆ. ದೇ ಪ್ಲೇ ಕ್ರಿಕೆಟ್. ದೇ ಪ್ಲೇ ಕ್ರಿಕೆಟ್. ನನಗೆ ಆಸಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನು ಯೋಚಿಸುತ್ತಿದ್ದೆ. ಐ ವಾಸ್ ಥಿಂಕಿಂಗ್. ಐ ವಾಸ್ ಥಿಂಕಿಂಗ್. ನಾನು ಅದನ್ನು ಹೇಳಿಲ್ಲ. ಐ ಡಿಂಟ್ ಸೇ ದ್ಯಾಟ್. ಐ ಡಿಂಟ್ ಸೇ ದ್ಯಾಟ್. ಅದು ನನ್ನ ಕನಸು. ದಟ್ ಈಸ್ ಮೈ ಡ್ರೀಮ್. ದಟ್ ಈಸ್ ಮೈ ಡ್ರೀಮ್. ನೆಕ್ಸ್ಟ್ ಸೆಂಟೆನ್ಸ್. ನೀನು ಆಮೇಲೆ ಹೋಗಬಹುದು. ಯು ಮೇ ಗೋ ದೆನ್. ಯು ಮೇ ಗೋ ದೆನ್. ನಾವು ನೀರು ಕುಡಿಯುತ್ತೇವೆ.
ವಿ ಡ್ರಿಂಕ್ ವಾಟರ್. ವಿ ಡ್ರಿಂಕ್ ವಾಟರ್. ಸಂಜು ಮಾರುಕಟ್ಟೆಗೆ ಹೋದನು. ಸಂಜು ವೆಂಟ್ ಟು ಮಾರ್ಕೆಟ್. ಸಂಜು ವೆಂಟ್ ಟು ಮಾರ್ಕೆಟ್. ನಿಮ್ಮ ವಯಸ್ಸು ಎಷ್ಟು ಅಂತ ಹೇಳಲಿಕ್ಕೆ ಹೌ ಓಲ್ಡ್ ಆರ್ ಯು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಹೌ ಓಲ್ಡ್ ಆರ್ ಯು, ನಿಮ್ಮ ವಯಸ್ಸು ಎಷ್ಟು. ನೆಕ್ಸ್ಟ್ ಸೆಂಟೆನ್ಸ್, ಅವರು ಕನ್ನಡ ಮಾತನಾಡಿದ್ದಾರೆ. ದೇ ಹ್ಯಾವ್ ಸ್ಪೋಕನ್ ಕನ್ನಡ. ಅವರು ಕನ್ನಡ ಮಾತನಾಡಿದ್ದಾರೆ. ದೇ ಹ್ಯಾವ್ ಸ್ಪೋಕನ್ ಕನ್ನಡ. ಅವಳು ನನ್ನ ಪುಸ್ತಕ ತೆಗೆದುಕೊಂಡಳು ಅಂತ ಹೇಳಲಿಕ್ಕೆ ಸಿ ಟುಕ್ ಮೈ ಬುಕ್. ಸಿ ಟುಕ್ ಮೈ ಬುಕ್ ಅಂತ ಹೇಳಬೇಕು. ಅವಳು ಅಲ್ಲಿಗೆ ಬರಲು ಇಷ್ಟಪಟ್ಟಳು. ಸಿ ಲೈಕ್ಡ್ ಟು ಕಮ್ ದೇರ್. ಸಿ ಲೈಕ್ಡ್ ಟು ಕಮ್ ದೇರ್. ನೀವು ಇಂಗ್ಲೀಷ್ ಕಲಿಸುತ್ತಾ ಇದ್ದೀರಾ ಅಥವಾ ನೀವು ಇಂಗ್ಲೀಷ್ ಕಲಿಸುತ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಯು ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್. ಯು ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಕೈ ಬಿಡಿ. ನನ್ನ ಕೈ ಬಿಡಿ. ಲೀವ್ ಮೈ ಹ್ಯಾಂಡ್. ಇದು ನಿಮ್ಮ ನಿರ್ಧಾರ. ಇಟ್ಸ್ ಯುವರ್ ಡಿಸಿಷನ್. ಇಟ್ಸ್ ಯುವರ್ ಡಿಸಿಷನ್. ಇದರ ಬಗ್ಗೆ ಯೋಚಿಸು. ಇದರ ಬಗ್ಗೆ ಯೋಚಿಸು ಅಂತ ಹೇಳಲಿಕ್ಕೆ ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಇಂದು ಬರಬಹುದು. ಅವನು ಇಂದು ಬರಬಹುದು. ಹಿ ಮೇ ಕಮ್ ಟುಡೇ. ಹಿ ಮೇ ಕಮ್ ಟುಡೇ. ನೀವು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಲಿಕ್ಕೆ ಯು ಮಸ್ಟ್ ಗೋ ದೇರ್. ಯು ಮಸ್ಟ್ ಗೋ ದೇರ್. ಅವಳು ಏನೇನು ಹೇಳಲಿಲ್ಲ. ಸಿ ಡಿಂಟ್ ಸೇ ಎನಿಥಿಂಗ್. ಸಿ ಡಿಡಂಟ್ ಸೇ ಎನಿಥಿಂಗ್. ನಾನು ಇದನ್ನು ಹಿಂತಿರುಗಿಸಬಹುದೇ. ಕ್ಯಾನ್ ಐ ರಿಟರ್ನ್ ದಿಸ್. ಕ್ಯಾನ್ ಐ ರಿಟರ್ನ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್, ಅದು ನನ್ನ ಕನಸು. ಅದು ನನ್ನ ಕನಸು ಅಂತ ಹೇಳಲಿಕ್ಕೆ ದ್ಯಾಟ್ ಈಸ್ ಮೈ ಡ್ರೀಮ್. ದ್ಯಾಟ್ ಈಸ್ ಮೈ ಡ್ರೀಮ್. ಇದನ್ನು ಮತ್ತೆ ಮಾಡಬೇಡ. ಡೋಂಟ್ ಡೂ ದಿಸ್ ಅಗೇನ್. ಡೋಂಟ್ ಡೂ ದಿಸ್ ಅಗೇನ್. ಎಲ್ಲರೂ ಕುಳಿತುಕೊಳ್ಳಿ. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳಿಲ್ಲ. ಐ ಡಿಂಟ್ ಸೇ ದ್ಯಾಟ್. ಐ ಡಿಂಟ್ ಸೇ ದ್ಯಾಟ್. ನೆಕ್ಸ್ಟ್ ಸೆಂಟೆನ್ಸ್, ಅವಳು ಯಾರನ್ನು ಭೇಟಿಯಾದಳು. ಹುಮ್ ಡಿ ಶಿ ಮಿಟ್. ಹುಮ್ ಡಿಡ್ ಶಿ ಮಿಟ್. ಇದನ್ನು ಅದ್ಭುತ ಕಲ್ಪನೆ. ಇಟ್ಸ್ ಅ ಗ್ರೇಟ್ ಐಡಿಯಾ. ಇಟ್ಸ್ ಅ ಗ್ರೇಟ್ ಐಡಿಯಾ. ಇಟ್ಸ್ ಅ ಗ್ರೇಟ್ ಐಡಿಯಾ. ಬಾಗಿಲ ಹತ್ತಿರ ಯಾರೂ ಇಲ್ಲ. ಬಾಗಿಲ ಹತ್ತಿರ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ನೋ ಬಡಿ ಈಸ್ ಎಟ್ ದ ಡೋರ್. ನೋ ಬಡಿ ಈಸ್ ಎಟ್ ದ ಡೋರ್. ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ಐ ಆಮ್ ಆಸ್ಕಿಂಗ್ ಯು. ಐ ಆಮ್ ಆಸ್ಕಿಂಗ್ ಯು. ನೆಕ್ಸ್ಟ್ ಸೆಂಟೆನ್ಸ್, ಇದು ಹರಿದಿದೆ. ಇದು ಹರಿದಿದೆ ಅಂತ ಹೇಳಲಿಕ್ಕೆ ಇಟ್ಸ್ ಟಾರ್ನ್. ಇಟ್ಸ್ ಟಾರ್ನ್. ಈ ಪುಸ್ತಕ ಬಹಳ ಜನಪ್ರಿಯವಾಗಿದೆ. ದಿಸ್ ಬುಕ್ ಈಸ್ ವೆರಿ ಪಾಪ್ಯುಲರ್. ದಿಸ್ ಬುಕ್ ಈಸ್ ವೆರಿ ಪಾಪ್ಯುಲರ್. ಬೆಲೆಗಳು ಇಳಿಯುತ್ತಿದೆ. ಬೆಲೆಗಳು ಇಳಿಯುತ್ತಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದ ಪ್ರೈಸಸ್ ಆರ್ ಫಾಲಿಂಗ್. ದ ಪ್ರೈಸಸ್ ಆರ್ ಫಾಲಿಂಗ್. ಇದು ಹೊಚ್ಚ ಹೊಸದು. ಇದು ಹೊಚ್ಚ ಹೊಸದು ಅಂತ ಹೇಳಲಿಕ್ಕೆ ಇಟ್ಸ್ ಬ್ರ್ಯಾಂಡ್ ನ್ಯೂ. ಇಟ್ಸ್ ಬ್ರ್ಯಾಂಡ್ ನ್ಯೂ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅವನು ಕಪ್ಪಗಿದ್ದಾನೆ ಅಂತ ಹೇಳಲಿಕ್ಕೆ ಹಿ ಈಸ್ ಡಾರ್ಕ್. ಹಿ ಈಸ್ ಡಾರ್ಕ್. ನಾಗೇಶನಿಗೆ ಮಿಷೆ ಇದೆ. ನಾಗೇಶನಿಗೆ ಮಿಷೆ ಇದೆ ಅಂತ ಹೇಳಲಿಕ್ಕೆ ನಾಗೇಶ್ ಹ್ಯಾಸ್ ಮಸ್ಟ್ಯಾಚ್. ನಾಗೇಶ್ ಹ್ಯಾಸ್ ಮಸ್ಟ್ಯಾಚ್. ಈ ಪೆಟ್ಟಿಗೆ ಭಾರವಾಗಿದೆ. ಈ ಪೆಟ್ಟಿಗೆ ಭಾರವಾಗಿದೆ ಅಂತ ಹೇಳಲಿಕ್ಕೆ ದಿಸ್ ಬಾಕ್ಸ್ ಈಸ್ ಹೆವಿ. ದಿಸ್ ಬಾಕ್ಸ್ ಈಸ್ ಹೆವಿ. ಈ ಬಾವಿ ಬಹಳ ಆಳವಾಗಿದೆ. ಈ ಬಾವಿ ಬಹಳ ಆಳವಾಗಿದೆ ಅಂತ ಹೇಳಲಿಕ್ಕೆ ದಿಸ್ ವೆಲ್ ಈಸ್ ವೆರಿ ಡೀಪ್. ವೆಲ್ ಮೀನ್ಸ್ ಬಾವಿ. ಓಕೆ.
ಹೇ ಗಾಯ್ಸ್, ನಿಮಗೆ ಕಂಪ್ಲೀಟ್ಲಿ ಇಂಗ್ಲೀಷನ್ನು ಕಲೀಲಿಕ್ಕೆ ನಾವು ನಿಮಗೋಸ್ಕರ 15 ಪಿ ಡಿ ಎಫ್ ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವು ಪಿ ಡಿ ಎಫ್ ಬುಕ್ಸ್ಗಳನ್ನು ನೀವು ಪಡೀಲಿಕ್ಕೆ ವಾಟ್ಸಪ್ ಮೇಲೆ ಈ ಒಂದು ನಂಬರ್ ಮೇಲೆ SMS ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ಗೆ ಹೆಲ್ಪ್ ಆಗ್ತಕ್ಕಂತಹ 15 ಪಿ ಡಿ ಎಫ್ ಬುಕ್ಸ್ಗಳನ್ನು ಈಗಲೇ ಪಡೆದುಕೊಳ್ಳಿ. ಥ್ಯಾಂಕ್ ಯು. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.